ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ. ಹಲವಾರು ವಿಚಾರಗಳು ನಮ್ಮ ದೇಶದ ಬಗ್ಗೆ, ಇತಿಹಾಸದ ಬಗ್ಗೆ, ಸಾಕಷ್ಟು ವಿಜ್ಞಾನಿಗಳಾಗಿರ್ಬಹುದು, ಸಾಕಷ್ಟು ಮನಃಶಾಸ್ತ್ರಜ್ಞರಾಗಿರ್ಬಹುದು. ಮನಃಶಾಸ್ತ್ರ ಅಂತ ಹೇಳಿದಾಗ ಕೃಷ್ಣನಿಗಿಂತ ಮತ್ತಿನ್ಯಾರು ಬೇಕು ಅಂತ ಅನಿಸುತ್ತೆ. ಆದರೆ ಸಾಕಷ್ಟು ಜನ ಮನಸ್ಸಿನ ಬಗ್ಗೆ ಪರಿಣತಿಯನ್ನು ಹೊಂದಿರತಕ್ಕಂಥವ್ರು, ಧ್ಯಾನದಲ್ಲಿ ಪರಿಣತಿಯನ್ನು ಪಡ್ಕೊಂಡಿರುವಂತವ್ರು ಸಾಕಷ್ಟು ಜನ ಇದ್ದಾರೆ. ಒಂದೊಂದು ವಿಚಾರವನ್ನ ತೆಗೆದುಕೊಳ್ತಿದ್ದ ಹಾಗೆ ಆಳವಾದಂತಹ ಸಂಶೋಧನೆ ಮಾಡಿ ಜಗತ್ತಿಗೆ ನೀಡಿರುವಂತಹ ವಿಚಾರಗಳು ಸಾಕಷ್ಟು. ಅಂಥದ್ರಲ್ಲಿ ನಾವು ಭಾರತದ ಪ್ರಾಚೀನ ವಿಜ್ಞಾನಿಗಳನ್ನ ನೆನಪು ಮಾಡಿಕೊಡುವಂತಹ ಒಂದು ಸಮಯ. ಆಗ್ಲೇ ಹೇಳಿದ್ದೆ, ಇವತ್ತು ಒಬ್ಬ ಮಹಾನ್ ವಿಜ್ಞಾನಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈತ ಪ್ರಖ್ಯಾತ ಗಣಿತಶಾಸ್ತ್ರಜ್ಞ, 5ನೇ ಶತಮಾನದ ಭಾರತದ ಪಂಡಿತ ಅಂತ ಹೇಳ್ಬೋದು. ಆಲ್ಜಿಬ್ರಾ, ನಾವು ಇದನ್ನೆಲ್ಲ ಸ್ಕೂಲ್ನಲ್ಲಿ ಓದಿದ್ದೀವಿ. ಗಣಿತಶಾಸ್ತ್ರ, ತ್ರಿಕೋಣಮಿತಿಯ ಅಂತ ಹೇಳಿದ್ರೆ ಪ್ಲೇನ್ ಟ್ರಿಗ್ನೋಮೆಟ್ರಿ, ಸ್ಪಿರಿಕಲ್ ಟ್ರಿಗ್ನೋಮೆಟ್ರಿ, ಇವೆಲ್ಲದರ ಬಗ್ಗೆ ಮುಂದುವರಿದ ಅಭಿವೃದ್ಧಿಗಳನ್ನು ಒಳಗೊಂಡಿದೆ ಇವರ ಸಂಶೋಧನೆ. ಯಾರದು ಅಂತ ಹೇಳಿ ನಮಗೆ ಗೊತ್ತಿರುವಂತಹ ಆ ಪ್ರಾಚೀನ ವಿಜ್ಞಾನಿ ಗಣಿತಶಾಸ್ತ್ರಜ್ಞ ಅಂತ ಹೇಳಿದ್ರೆ ಆರ್ಯಭಟ. ಆಗ್ಲೇ ಸಾಕಷ್ಟು ಜನ ನನಗೆ ಸಂದೇಶ ಕಳಿಸಿದ್ದೀರಿ. ತುಂಬಾ ಸಂತೋಷ ಆಗುತ್ತೆ ನಿಮ್ಮ ಸಂದೇಶವನ್ನ ಇಂಥ ಪ್ರಶ್ನೆಗಳಿಗೆ ಉತ್ತರವಾಗಿ ಕಳಿಸಬೇಕಾದ್ರೆ. ಅಭಿನಂದನೆಗಳು ನಿಮಗೆ. ಹೌದು, ಆರ್ಯಭಟರು 5ನೇ ಶತಮಾನದ ಭಾರತದ ಪಂಡಿತರು. ಗಣಿತ ಮತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವಂತವರು. ಇವರು ಗಣಿತಕ್ಕೆ ನೀಡಿದಂತಹ ಅನೇಕ ಕೊಡುಗೆಗಳಲ್ಲಿ ಆಲ್ಜಿಬ್ರಾ, ಗಣಿತಶಾಸ್ತ್ರ ಮತ್ತು ತ್ರಿಕೋಣಮಿತಿಯ ಮುಂದುವರೆದ ಅಭಿವೃದ್ಧಿಗಳನ್ನು ಒಳಗೊಂಡಿವೆ. ಆದರೆ ಅವರು ಅತ್ಯಂತ ಮಹತ್ವಪೂರ್ಣ ಕೊಡುಗೆ ನೀಡಿರುವಂಥದ್ದು ಅಂತ ಹೇಳಿದ್ರೆ ಶೂನ್ಯದ ಪರಿಕಲ್ಪನೆಯನ್ನು ಪರಿಚಯಿಸಿರುವಂಥದ್ದು. ಇದನ್ನು ಮಾತ್ರ ನಾವು ಯಾರೂ ಕೂಡ ಮರೆಯೋದಕ್ಕೆ ಆಗೋದೇ ಇಲ್ಲ. ಈ ಶೂನ್ಯತೆ ಒಂದು ಸಂಖ್ಯೆಯ ಹಿಂದಿದ್ದರೂ ಮುಂದಿದ್ದರೂ ತುಂಬಾ ಮುಖ್ಯವಾದಂತಹ ಪಾತ್ರ ವಹಿಸುತ್ತೆ. ನಂತರ ಅರಬ್ ಮತ್ತು ಯುರೋಪಿಯನ್ ಗಣಿತಜ್ಞರು ಅಳವಡಿಸಿಕೊಂಡ್ರು ಇದನ್ನ ಅಂತ ಹೇಳಲಾಗುತ್ತೆ. ಈ ಪರಿಕಲ್ಪನೆ ಆಧುನಿಕ ಗಣಿತದ ಅಭಿವೃದ್ಧಿಯಲ್ಲಿ ಮೂಲಭೂತ ಪಾತ್ರ ವಹಿಸುತ್ತೆ ಅಂತ ಹೇಳ್ಬೋದು. ಆರ್ಯಭಟರ ಕೆಲಸ, ಅದರಲ್ಲಿಯೂ ಅವರ ಪ್ರಮುಖ ಪುಸ್ತಕವಾಗಿರುವಂತಹ ಆರ್ಯಭಟಿಯ ಮೂಲಕ ಇಂದಿಗೂ ಗಣಿತ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಭಾವಶಾಲಿಯಾದಂತಹ ಕೃತಿಗಳಲ್ಲೊಂದು ಅಂತ ಹೇಳಿ ಅಧ್ಯಯನ ಹೇಳುತ್ತೆ. ಮತ್ತೆ ಇದರ ಬಗ್ಗೆ ಅಧ್ಯಯನವೂ ಕೂಡ ನಡೀತಾ ಇದೆ. ಇನ್ನು ಇದರ ಜೊತೆಗೆ ಅವರ ಗಣಿತ ಪದ ಅನ್ನುವಂತಹ ಪುಸ್ತಕ ಪೈ ಮಾಪಕ ಏನಿದೆ, ಇದು ತ್ರಿಭುಜದ ವಿಸ್ತೀರ್ಣ ಕುರಿತು ಮಾಹಿತಿ ನೀಡುತ್ತೆ. ಗಣಿತದ 6ರ ಶ್ಲೋಕವು ತ್ರಿಭುಜಸ್ಯ ಫಲಶರೀರಂ ಸಮದಲ ಕೋಟಿ ಭುಜಾರ್ಧ ಸಂವರ್ಗ ಅಂತ ಹೇಳುತ್ತೆ. ಇದರ ಅರ್ಥ ಏಕ ತ್ರಿಭುಜ ಲಂಬ ಹಾಗೂ ಅರ್ಧಭುಜದ ಗುಣ ಫಲವೇ ಅದರ ವಿಸ್ತೀರ್ಣ. ಗಣಿತವನ್ನ ಓದಿರುವಂತವರು, ಗಣಿತಶಾಸ್ತ್ರದ ಬಗ್ಗೆ ತಿಳ್ಕೊಂಡಿರುವಂತವರು, ಅದನ್ನ ಪ್ರತಿ ದಿನದ ಬದುಕಿನಲ್ಲಿ ಅಳವಡಿಸಿಕೊಳ್ಳುವವರಿಗೆ ಇದು ತುಂಬಾ ಸುಲಭವಾಗಿ ಅರ್ಥ ಆಗುತ್ತೆ. ಇದು ಮೂಲತಃ ಇದು ಗಣಿತಶಾಸ್ತ್ರಕ್ಕೆ ಮತ್ತೊಂದು ರೂಪವನ್ನ ತಂದುಕೊಟ್ಟಂಥದ್ದು. ಗಣಿತಶಾಸ್ತ್ರಜ್ಞನಾಗಿ, ಪ್ರಾಚೀನ ಭಾರತದ ನಮ್ಮ ಗಣಿತಶಾಸ್ತ್ರಜ್ಞರಾಗಿ ಈ ಇಡೀ ಜಗತ್ತಿಗೆ ಈ ಒಂದು ವಿಚಾರದಲ್ಲಿ ನೀಡಿರುವಂತಹ ಕೊಡುಗೆ. ಹಾಗೆ ಆರ್ಯಭಟರ ಬಗ್ಗೆ ತಿಳ್ಕೊಳ್ಳುವಂಥದ್ದು ಸಾಕಷ್ಟಿದೆ. ಕುಸುಮಪುರ ಅಥವಾ ಪಾಟಲಿಪುತ್ರ ಮೂಲತಃ ಇವರ ನಾಡಾಗಿತ್ತು ಅಂತ ಹೇಳಿ ಕೂಡ ಹೇಳ್ತಾರೆ. ಪ್ರಖ್ಯಾತ ಗಣಿತಶಾಸ್ತ್ರಜ್ಞರಾಗಿರುವಂತಹ ನಮ್ಮ ಪ್ರಾಚೀನ ಭಾರತದ ಈ ಆರ್ಯಭಟರ ಬಗ್ಗೆ ನಾವು ತಿಳ್ಕೊಂಡಿದ್ದಾಯ್ತು. ಹಾಗೆ ನಾಳೆ ಬರಬೇಕಾದ್ರೆ ಮತ್ತೊಬ್ಬರ ಬಗ್ಗೆ ತಿಳ್ಕೊಳ್ತಾ ಇದೀವಿ. ಭಾರತ ಜ್ಯೋತಿಷ್ಯ ಮತ್ತೆ ಗಣಿತಶಾಸ್ತ್ರದ ಒಂದು ಅತ್ಯಂತ ಚಾಣಕ್ಯದ ಮನಸ್ಸು ಅಂತ ಹೇಳ್ಬೋದು. 6ನೇ ಶತಮಾನದ ನಂತರ ಇವರನ್ನ ನೀವು ಕಂಡಿರ್ತೀರಿ. ಇವರು ಸೂರ್ಯ ಮತ್ತೆ ಚಂದ್ರ ಗ್ರಹಣವನ್ನ ಸರಿಯಾಗಿ ಊಹಿಸೋದಕ್ಕೆ ಯಶಸ್ವಿಯಾದಂಥವರು. ಯಾರಿವರು? ನಿಮಗೆ ಉತ್ತರ ಗೊತ್ತಿದೆ ಅಂತ ಹೇಳಿದ್ರೆ ನನಗೆ ಮೆಸೇಜ್ ಮಾಡಿ 9560600601 ಮತ್ತೊಮ್ಮೆ 9586060601 ಅಂತ ಹೇಳ್ತಾ ಸದ್ಯಕ್ಕೆ ಕೇಳ್ತಾ ಇರಿ. ನಾನು ಸ್ಟುಡಿಯೋದಿಂದ ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ 11ರಿಂದ 2 ಗಂಟೆವರೆಗೆ ಸ್ಟಾರ್ಸ್ ಎಕ್ಸ್ಪ್ರೆಸ್ ನಲ್ಲಿ. ನಾವು ಪ್ರಾಚೀನ ಭಾರತದ ವಿಜ್ಞಾನಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ.